ದೈಹಿಕ ಹಾಗೂ ಮಾನಸಿಕ ಅಭಿವೃದ್ಧಿಗೆ ಕ್ರೀಡೆ ಬಹುಪಾಲು ಪೂರಕವಾಗಿದ್ದು, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಎನ್ಸಿಸಿ ಮೈದಾನದಲ್ಲಿ ಮುದನೂರು ವಲಯ ಮಟ್ಟದ 14ರಿಂದ 17 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಧ್ವಜಾರೋಹಣ ನೆರವೇರಿಸಿದ ಎಎಸ್ಐ ಸಂಗಪ್ಪ ಅವರು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಿ ಮದ್ಯಪಾನ, ಗಾಂಜಾ, ಗುಟ್ಕಾ, ನಿದ್ದೆ ಮಾತ್ರೆ ಸೇವನೆ ತಪ್ಪಬೇಕೆಂದು ಸಲಹೆ ನೀಡಿದರು. ಈ ಸ್ಪರ್ಧೆಯಲ್ಲಿ ಅಗ್ನಿಶಾಲೆಯ ಬಾಲಕಿಯರ ವಾಲಿಬಾಲ್ ತಂಡ ಪ್ರಥಮ ಸ್ಥಾನ ಪಡೆದರೆ, ಸುಂದರಿ ಶಾಲೆಯ ಬಾಲಕಿಯರು ಥ್ರೋಬಾಲ್ನಲ್ಲಿ ದ್ವಿತೀಯ ಸ್ಥಾನ ಗಳಿಸಿದರು. ಕ್ರೀಡಾ ವ್ಯವಸ್ಥಾಪಕರಾಗಿ ಬಾಬುಲಾಲ್ ಜೀವಗ್ಗೆ ಅವರು ಆಟದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಧೈರ್ಯದಿಂದ ತಂಡವನ್ನು ಮುನ್ನಡೆಸಬೇಕೆಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳ ಸಾಧನೆಗೆ ಮುಖ್ಯ ಗುರು ಡಾಕ್ಟರ್ ಬಸವರಾಜ ಹಿರೇಮಠ, ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದಣ್ಣ ಸಗರ, ಗ್ರಾಮಸ್ಥರು ಹಾಗೂ ಕ್ರೀಡಾ ಪ್ರೇಮಿಗಳು ಅಭಿನಂದನೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಸಿಎಂ ಮುಕಂದರ್ ಕೆಂಬಾವಿ. भारत माता की वंदे वंदे ಇನ್ನೊಂದು ಹೇಳ್ತೀನಿ ಇನ್ನೊಂದು ಕೈ ಜಗ್ರಿ ಇನ್ನೊಂದು ಹೇಳ್ತೀನಿ ಜಗ್ರಿ ಸರ್ ಜಗ್ರಿ ರೈಟ್ ಕಟ್ ಯಾರು ವಿದ್ಯಾರ್ಥಿಗಳು ಬಂದ್ರೆ ಅಲ್ಲಿ ಮುಂದುವರಿ. ಈಗ ಕ್ರೀಡಾ ಪ್ರತಿಜ್ಞೆ ನಡೀತದ. ಎಲ್ಲ ಧ್ವಜಗಳು ಒಂದ್ ಕಡೆ ಕೂಡ್ರಿ. ಎಲ್ಲ ಧ್ವಜಗಳು ಪ್ಲಾನ್ ಬರೀ ಸೆಂಟರ್ ಬರೀ ಸರಿ ಹೇಳಿದಾಗ ಈಗ ನಮ್ಮ ಬೆಂಕಿ ಹೊಡಿ ಹಾಕಿ ವಿದ್ಯಾರ್ಥಿನಿಯರೇ, ನಾರಾಯಣಪುರ ಪೊಲೀಸ್ ಠಾಣೆಯಿಂದ ನಾನು ಸಂಗಪ್ಪ ಎಸ್ ಐ ಮಾತಾಡೋದು. ಮಾದಕ ವಸ್ತುಗಳಿಂದ ದೂರ ಇರುವ ಬಗ್ಗೆ, ಮದ್ಯಪಾನವಾಗಲಿ ಮತ್ತು ಈ ಪುಗ ಮತ್ತು ಗಾಂಜಾ ಮತ್ತು ನಿದ್ದೆ ಮಾತ್ರನ್ನು ತೆಗೆದುಕೊಳ್ಳಬಾರ್ದು. ಯಾವುದೇ ಕಾರಣಕ್ಕೂ ವೈದ್ಯರು ಎಷ್ಟು ಹೇಳ್ತಾರೆ ಅಷ್ಟೇ ಮಾತ್ರ ನಿದ್ದೆ ಮಾತ್ರ ತೆಗೆದುಕೊಳ್ಳಬೇಕು ಎಲ್ಲರೂ. ಮತ್ತು ಇನ್ನೊಂದು ಕೊಡಿಯಸ್ ಅಂತ ಬರ್ತದೆ, ಔಷಧ ಸಿಗುವಂಥದ್ದು, ಅದನ್ನು ಯೂಸ್ ಮಾಡಬಾರ್ದು. ಯಾರಾದರೂ ಮಾಡ್ತೀವಿ ಅಂದರೆ ಅದು ಮಾಡಬಾರ್ದು. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಭಾರತದ ಪ್ರಜೆಗಳು. ಹೀಗಾಗಿ ಯಾವುದೇ ಕೆಟ್ಟ ಚಟಗಳಿಗೆ ಭಾಗಿಯಾಗದೆ ಎಲ್ಲರೂ ನಶೆ ಮುಕ್ತರಾಗಿ ಇರಬೇಕಂತ ಹೇಳ್ತೇನೆ. ಶಿಕ್ಷಣ ಮಾತನ್ನು ಮುಗಿಸುತ್ತೇನೆ.